ಅಮ್ಮ ಕೇಳಮ್ಮ ಬೀದಿ ಪೊರಕೆ ಬೇಡಮ್ಮ. ನೀನೋದ ಮ್ಯಾಲಪ್ಪ ನಮ್ಮೆಲ್ಲರ ಪಾಲಪ್ಪ, ನೀನೋದ ಮ್ಯಾಲಪ್ಪ ನಮ್ಮೆಲ್ಲರ ಪಾಲಪ್ಪ. ನಾಡ ತುಂಬ ನಡೆದೈತೆ ನಾಡಿಗೆ ಗೊತ್ತಾಗೈತೆ. ನಾವು ಈ ಸಂದರ್ಭದಲ್ಲಿ ಹೇಳೋದೇನೆಂದ್ರೆ, ಮೀಸಲಾತಿ ವರ್ಗೀಕರಣದ ಬಗ್ಗೆ ಏನು ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು, ಆ ತಕ್ಷಣನೇ ಇವ್ರು ಮಾಡ್ಬೋದಾಗಿತ್ತು. ಇಲ್ಲಿ ಏನಾಗಿದೆ, ಈ ಸಮುದಾಯ ಬೇಜಾರಾಗುತ್ತೆ, ಆ ಸಮುದಾಯ ಬೇಜಾರಾಗುತ್ತೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ MLA ಮತ್ತೆ ಮಿನಿಸ್ಟ್ರಿಗಳನ್ನ ಗಮನಿಸ್ಕೊಂಡು ಇವರು ಕಾಲಹರಣ ಮಾಡಿದ್ರು. ಮತ್ತೆ ನಾಗಮೋಹನ್ ದಾಸ್ ವರದಿಯನ್ನ ತರಿಸಲಿಕ್ಕೆ ಪ್ರಯತ್ನ ಪಟ್ಟರು. ನಾಗಮೋಹನ್ ದಾಸ್ ವರದಿ ಪ್ರಾಮಾಣಿಕವಾಗಿ ಬಂದಿದೆ. ಮತ್ತೆ ಆ ನಾಗಮೋಹನ್ ದಾಸ್ ವರದಿ ಒಳಗೆ ಏನಿದೆ, ಮಲಯ ಮಾದಿಗ ಏನಿದೆ ಅದನ್ನ ಪ್ರತ್ಯೇಕವಾಗಿ ಗುರುತಿಸ್ಕೊಳ್ರಿ, ಯಾವುದೇ ಕಾರಣಕ್ಕೂ ಬೇರೆ ಹೆಸರು ಬರ್ಸ್ಬೇಡ್ರಿ ಅಂತ ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೂ ಸಹ ಇವತ್ತಿನ ದಿವಸ ಮಲೆಯರು ಮಾದಿಗರು ಅದ್ರ ಜೊತೆಗೆ ಆದಿ ಆಂಧ್ರ ಆದಿ ಕರ್ನಾಟಕ ಅಂತ ಹೇಳಿ ಬರ್ಸ್ಕೊಂಡು ಗೊಂದಲ ಮಾಡ್ಕೊಂಡಿದ್ದಾರೆ. ನಮಗೇನು 15% ಮೀಸಲಾತಿ ಇದ್ದಾಗ ಸದಾಶಿವ ಆಯೋಗ ವರದಿ ಏನು 15% ಅಂತ ಹೇಳ್ತು, ಆವಾಗಲೂ ನಮಗೆ 6% ಮೀಸಲಾತಿ ಕೊಟ್ಟಿದೆ, ಎಲ್ಲರಿಗೆ 5% ಕೊಟ್ಟಿದೆ. ಈಗ ಮತ್ತೆ 17% ಮೀಸಲಾತಿ ಆಗಿದೆ. ಮೀಸಲಾತಿ ಆದಾಗ ಮಾದಿಗರಿಗೆ 6% ಕೊಟ್ಟಿದ್ದಾರೆ, ಒಲೆಯವರಿಗೆ 5% ಕೊಟ್ಟಿದ್ದಾರೆ, ಬೇರೆ ಲಂಬಾಣಿ ಖರ್ಚು ಕೊಡಬೇಕು 4% ಕೊಟ್ಟಿದ್ದಾರೆ, ಇತರೆ ಜಾತಿಗಳಿಗೆ 1% ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ, ಒಲೆಯವರು ನಮಗೆ ಕಡಿಮೆ ಆಯ್ತು ಅಂತ ಹೇಳಿ ಅವರು ಈಗ 3-4 ದಿವಸದಿಂದ ಬೆಳವಣಿಗೆ ಅದೆಲ್ಲ ಮಾಡಿದಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಒಟ್ಟಿನಲ್ಲಿ ಸೋದರ ಜಾತಿಗಳು ಮೀಸಲಾತಿ ಕಡಿಮೆ ಆಯ್ತು ಅಂತ ಬೀದಿಗಳಿಗೂ ನಾವು ಕುತ್ಕೊಂಡಿದ್ದೀವಿ. ನಮ್ಮ ಜೊತೆಗೆ ಸ್ಪರ್ಶ ಜಾತಿಗಳು ಏನಿದ್ವು 4% ತಗೊಂಡು ನೆಮ್ಮದಿಯಾಗಿದ್ದಾರೆ. ಅವ್ರು ಯಾರು ಬೀದಿಗೆ ಬಂದಿಲ್ಲ, ಅವ್ರಿಗೆ ಅಗತ್ಯನೂ ಇಲ್ಲ. ಇಷ್ಟು ವರ್ಷ 30-35 ವರ್ಷ ಏನು ಮೀಸಲಾತಿ ವರ್ಗೀಕರಣಕ್ಕಾಗಿ ಹೋರಾಟವನ್ನು ರೂಪಿಸಿದ್ವಿ, ಆ ಹೋರಾಟದ ರೂಪುರೇಷೆಯಲ್ಲಿ ಎಲ್ಲಾ ಸವಲತ್ತುಗಳನ್ನು ಪಡೆದಂತ ಸಮುದಾಯಗಳು ಮನೆಯಲ್ಲಿದ್ದಾರೆ. ಹೋರಾಟ ಮಾಡಿದಂತರು ನಾವು ಮತ್ತೆ ಬೀದಿಯಲ್ಲಿದ್ವಿ. ಇದು ಈ ರಾಜ್ಯದ ದುರಂತ. ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಕಾಲಹರಣ ಮಾಡದೆ ಇದನ್ನ ಮಾಡ್ಬೇಕಾಗಿತ್ತು. ಇವತ್ತು ಡೆಡ್ಲೈನ್ ಇದೆ, ಇವತ್ತು ಏನ್ ನಿರ್ಧಾರ ತಗೊಳ್ತಾರೆ ನೋಡ್ತೀವಿ. ಇದು ಸರಿಯಾದ ನಿರ್ಧಾರ ತಗೊಳ್ಳಿದೆ ಅಂದ್ರೆ ಉಗ್ರ ರೂಪದ ಹೋರಾಟ ರಾಜ್ಯದಲ್ಲಿ ನಡೆಯುತ್ತೆ ಅಂತ ಈ ಸಂದರ್ಭದಲ್ಲಿ ತುಂಬಾ ಹೋರಾಟ ಮಾಡಿ ಅಲ್ಲೊಂದು ಪಾಸಿಟಿವ್ ರೆಸ್ಪಾನ್ಸ್ ಒಳ್ಳೆ ಮಾಡಿದ್ದಾರೆ. ಬಟ್ ಇಲ್ಲಿ ಏನಾದ್ರು ಇನ್ನೇನು ಮೀಸಲಾತಿ ಜಾರಿಗೆ ಆಗುವ ಟೈಮಲ್ಲಿ ನಿಮ್ಮ ಸಮುದಾಯದ ಸ್ವಾಮೀಜಿಗಳು ಅಂತಾರೆ ಅವರೆಲ್ಲ ಇದು ತುಂಬಾ ನಾಚಿಕೆಯ ವಿಚಾರ. ನಾವೆಲ್ಲ ಜ್ಞಾನಪ್ರಕಾಶ ಸ್ವಾಮೀಜಿ ನಮ್ಮೆಲ್ಲ ಸಮುದಾಯಕ್ಕೆ ಅಣ್ಣ ತಮ್ಮ ಸಮುದಾಯಕ್ಕೆ ಅವರು ತಂದೆ ಸಮಾನ ಅಂತ ಹೇಳಿ ಆತನ ಉಚ್ಚಾಟ, ಅದು ಆತನ ಉಚ್ಚಾಟ. ಅದಕ್ಕೆ ಯಾರು ಉತ್ತರ ಕೊಡಕ್ಕಾಗೋದಿಲ್ಲ. ಜ್ಞಾನಪ್ರಕಾಶ ಸ್ವಾಮೀಜಿನ ಎಲ್ಲರೂ ಒಪ್ಕೋಬೇಕು. ಆದ್ರೆ ಆತ ತನ್ನ ಅತಿರೇಕದ ವರ್ತನೆಯಿಂದ ಇವತ್ತು ಬಟಾಬಾಯಾಗಿ ಬುದ್ಧಿವಂತರಾಗಿ ನೋಡಿದ್ರೆ ನಾಚಿಕೆ ಆಗುತ್ತೆ. ಒಬ್ಬ ಸ್ವಾಮೀಜಿ ಕನಿಷ್ಠ ಮನುಷ್ಯನ ತರ, ಒಬ್ಬ ಗಡ್ಡನ ತರ, ಒಬ್ಬ ಯಾರೋ ಹೇಳ್ಕೊಟ್ಟ ವ್ಯಕ್ತಿ ತರ ಮಾತಾಡ್ತಿದ್ದಾನೆ ಅಂದ್ರೆ ಅದ್ರ ಬಗ್ಗೆ ತುಂಬಾ ನಮಗೆ ನಾಚಿಕೆ ಆಗ್ತಾ ಇದೆ. ಅವ್ರು ಕರೆ ಕೊಟ್ಟಂತ ಮೈಸೂರು ದಸರಾ ಕಾರ್ಯಕ್ರಮಕ್ಕೆ ನಾವು ಹೋಗಿದ್ದೀವಿ, ಅವ್ರಿಗೆ ಬೆಂಬಲ ಕೊಟ್ಟಿದ್ದೀವಿ. ಮೈಸೂರು ದಸರಾ ಕಾರ್ಯಕ್ರಮ ಮಾಡಿದ್ವಿ, ಮಹಿಷಾಸುರ ದಸರಾ ಎಲ್ಲ ಮಾಡಿದ್ವಿ. ಇವತ್ತಿನ ದಿವಸ ನೋಡಿದ್ರೆ ನಾಚಿಕೆ ಆಗುತ್ತೆ. ಅವ್ರ ಕಾರ್ಯಕ್ರಮ ಅವ್ರ ಮಾತುಗಳ ಕೇಳಿದ್ರೆ ನಮಗೆ ನಾಚಿಕೆ ಆಗ್ತಾ ಇದೆ. ಒಟ್ಟು ನನ್ನ ಅಂದಾಜು ಏನಿದೆ ಅಂದ್ರೆ, ಇವರು ಹಠ ಮಾಡಿದ್ರಿಂದ ಅವ್ರಿಗೂ 6% ಕೊಡಬಹುದು, ಮಾದಿಗರಿಗೆ 6% ಉಳಿಸ್ತಾರೆ, ಮಾದಿಗರಿಗೆ ಅನ್ಯಾಯ ಆಗುತ್ತೆ. ಆದ್ರೂ ಚಿಂತೆ ಇಲ್ಲ. ನಮ್ಮ ಹೋರಾಟ ಏನು 30 ವರ್ಷದ್ದಿದೆ, ಅದು ಕೊನೆಗಾಗ್ಲಿ. ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ, ನಮ್ಮ ಬರುವಂತ ಪೀಳಿಗೆಗೆ ಒಳ್ಳೇದಾಗ್ಲಿ. 6% ಇರ್ಲಿ, ನಮ್ಗೆ ಏನು ಬಯಸ್ತಾ ಇಲ್ಲ. ಎಲ್ಲ ಸತ್ಯಾಂಶಗಳಿದೆ, ಬಟ್ ಬೆನಿಫಿಟ್ಸ್ ಇದೆ. ಏನಿಲ್ಲ, ತುಂಬಾ ತುಳುಕಕ್ಕೆ ಒಳಪಟ್ಟ ಜನಾಂಗ ಇದು. ಆಮೇಲೆ ಇವತ್ತಿನ
ಮುಂದಿನ ದಿವಸ ನೋಡಬಾರ್ದು. ನಿಮ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. ಏನಿಲ್ಲ, ಇದು ಜನಸಂಖ್ಯೆ ಅನುಗುಣ ಅದ್ರ ಜೊತೆಯಲ್ಲಿ ಇದು ತುಂಬಾ ತುಳಿತಕ್ಕೆ ಒಳಪಟ್ಟ ಸಮುದಾಯ. ಬಹಳಷ್ಟು ನಿಕೃಷ್ಟವಾದ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ಚರಂಡಿ ಬಚ್ಚುತ್ತಾರೆ, ರಸ್ತೆ ಗುಡಿಸ್ತಾರೆ, ಕಕ್ಕಸ್ರು ತೆರೀತಾರೆ. ಇಂಥ ಕೆಲಸ ಮಾಡ್ತಕ್ಕಂಥ ಜನಗಳು ಏನು ಈ ಸಮುದಾಯ ಐತೆ ಅವ್ರಿಗೆ ಕೊಡಬೇಕಾದಂಥದ್ದು ಸರಿಯಾದ ಪರ್ಸೆಂಟೇಜ್ ಕೊಟ್ಟು ಸಾಕಾಗಿದೆ. ನಮ್ಗೆ 6% ಕೊಟ್ಟು ಒಬ್ಬ ಹತ್ರ ಏನಿಲ್ಲ. ಅರಸರಿಗೆ ನಾಚಿಕೆ ಬಂದೈತಪ್ಪ, ನಮ್ಮ ನಾಡು ಅರಸರಿಗೆ ನಾಚಿಕೆ ಬಂದೈತಪ್ಪ. ಇದಕ್ಕೆಲ್ಲ ಸಾಕ್ಷಿ ನಾವಪ್ಪ, ಇದಕ್ಕೆಲ್ಲ ಸಾಕ್ಷಿ ನಾವಪ್ಪ, ಇದಕ್ಕೆಲ್ಲ ಸಾಕ್ಷಿ ನಾವಪ್ಪ, ಇದಕ್ಕೆಲ್ಲ ಸಾಕ್ಷಿ ನಾವಪ್ಪ. ನಿಮ್ಮ ಕರಳ ಕುಡಿಯ ಕಂದ ಮಗಳಪ್ಪ. ಅಪ್ಪ ಸಾರಪ್ಪ ಮೋರಿ ಗುಂಡಿ ಯಾಕಪ್ಪ, ಅಮ್ಮ ಕೇಳಮ್ಮ ಬೀದಿ ಪೊರಕೆ ಬೇಡಮ್ಮ. ಭಂಗಿ ವಾಲ್ಮೀಕಿ ಅಂತ ತೋಟಿ ತಳವಾರಂತ, ಭಂಗಿ ವಾಲ್ಮೀಕಿ ಅಂತ ಕೋಟೆ ತಳ. ಸೋಷಲ್ ಇಂಜಿನಿಯರ್ಸೋ ಸತ್ಯ ಹೇಳುವ ಸೋಲ್ಜರ್ಸೋ. ಕಷ್ಟ ಆಯ್ತಾ? ಸೋಲಗಿದ್ದೀಯರೋ ನಾವು ಸೋಲಿಗಂಜದವರು, ಸೋಲಾಗಿದ್ದೀಯರೋ ನಾವು ಸೋಲಿಗಂಧದವರು. ಶಸ್ತ್ರ ಸರ್ಜನರೋ ನಾವು ಸಾವಿಗಂಜದವರು, ಸಜ್ಜನರು ನಾವು ಸಾವಿಗಂಧದವರು. ಮಹಾಜನಗಳು ನಾವು ಮಾತು ತಪ್ಪದವರು, ಮಹಾಜನಗಳು ನಾವು ಮಾತಿನ ಪದವರು. ಆದಿ ಜನಗಳು ನಾವು ಆನೆಯ ಬಲದವರು, ಜನಗಳು ನಾವು ಆನೆಯ ಬಲದವರು. ಅಂಡ ಪಿಂಡ ಬ್ರಹ್ಮಾಂಡವ, ಅಂಡ ಪಿಂಡ ಬ್ರಹ್ಮಾಂಡವ, ಹೊಂಡ ಪಿಂಡ ಬ್ರಹ್ಮಾಂಡವ, ಅಂಡ ಪಿಂಡ ಬ್ರಹ್ಮಾಂಡವ. ಅಂಗೈಯಲ್ಲಿ ತೋರಿಸಿದವರು ಸೋಲಾಗಿದ್ದೀಯರೋ ನಾವು ಸೋಲಿಗಂಜದವರು. ಸಜ್ಜನರು ನಾವು ಸಾವಿಗಂಧದವರು. ಹಂಚಿ ತಿನ್ನುವ ಸಿದ್ಧಾಂತ ನಮದು, ಹಂಚಿ ತಿನ್ನುವ ಸಿದ್ಧಾಂತ ನಮದು, ಹಂಚಿ ತಿನ್ನುವ ಸಿದ್ಧಾಂತ ನಮದು, ಹಂಚಿ ತಿನ್ನುವ ಸಿದ್ಧಾಂತ